Hi everyone, welcome back to my YouTube channel TSK Tutorials presented by Shivkumar ST. In today's class, let us discuss about the most important 2 marks questions from the supplementary lesson Narayanpur incident. Here I have come with six important questions. If you go through this video, I assure you definitely you will get 2 out of 2 marks. It is my humble and routine request to all. If you are new to my channel, please do subscribe my channel to watch the most essential videos that are available in my channel. If you like those videos, please do comment on that video and share among your friends. Let's see the first question. Why were the students marching in the street? Why was it termed as an unusual march? It means what was the reason behind the students' protest march? And why was it called as an unusual march? ಅಂದರೆ ವಿದ್ಯಾರ್ಥಿಗಳು ರಸ್ತೆಗಿಳಿದು ಮೆರವಣಿಗೆನ ನಡೆಸೋದಕ್ಕೆ ಕಾರಣ ಆದರೂ ಏನು? ಮತ್ತೆ ಇದನ್ನ ಒಂದು ಅಸಾಮಾನ್ಯವಾದ ಮೆರವಣಿಗೆ ಅಂತ ಕರೀತಾರೆ ಯಾಕೆ? The answer is the students were marching silently without shouting any slogans or behaving in a violent manner in order to give notice to Britishers through collector to quit India. Even though there were policemen, they marched as if the policemen didn't exist. ಅಂದ್ರೆ ವಿದ್ಯಾರ್ಥಿಗಳು ಯಾವುದೇ ಒಂದು ಘೋಷಣೆಗಳನ್ನ ಕೂಗದೆ ಹಿಂಸಾತ್ಮಕ ರೀತಿಯಲ್ಲಿ ವರ್ತಿಸದೆ ಸಂಪೂರ್ಣ ನಿಶಬ್ದವಾಗಿ ಒಂದು ಮುಷ್ಕರದ ಮೆರವಣಿಗೆಯನ್ನ ನಡೆಸ್ತಾರೆ. ಯಾಕಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಅಂತ ಒಂದು ಎಚ್ಚರಿಕೆಯನ್ನ ನೀಡೋದಕ್ಕೆ. ಯಾರ ಮುಖಾಂತರ? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮುಖಾಂತರ. ಅಲ್ಲಿ ಬ್ರಿಟಿಷ್ ಪೊಲೀಸರ್ಸ್ ಇದ್ರೂ ಸಹ ಪೊಲೀಸರು ಇದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ನಿಶಬ್ದವಾಗಿ ಮುಷ್ಕರವನ್ನ ನಡೆಸ್ತಾರೆ. ಸೊ ಎಲ್ಲ ಕಾರಣದಿಂದಾಗಿ ಅದನ್ನ ಒಂದು ಅನ್ಯೂಶುವಲ್ ಮಾರ್ಚ್ ಅಂತ ಕರೀತಾರೆ. ಬಿಕಾಸ್ ದೇ ಮಾರ್ಚ್ ಸೈಲೆಂಟ್ಲಿ ವಿತೌಟ್ ಎನಿ ಸ್ಲೋಗನ್ಸ್ and without any violent manner, so just to give a notice to British collector to quit India. So that's why it is called as unusual march. Let's move to the second one. Why were Babu and Manju disappointed by the way of students marching? It means Babu and Manju were really disappointed by the way of students marching. So what was the reason for that? So the answer is Babu and Manju were disappointed with the way of students marching. They thought that the students were scared of the police. They expected the students should have protested, hence they were disappointed. ಅಂದ್ರೆ ಬಾಬು ಮತ್ತೆ ಮಂಜುಗೆ ಈ ಒಂದು ವಿದ್ಯಾರ್ಥಿಗಳ ಮೆರವಣಿಗೆಯಿಂದ ಯಾಕೆ ನಿರಾಶೆ ಆಯ್ತಪ್ಪ ಅಂತಂದ್ರೆ ಅವ್ರು ಏನ್ ಅನ್ಕೊಂಡಿದ್ರು ಅಂತಂದ್ರೆ ದೇ ಥಾಟ್ ದಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್. ಅವ್ರು ಏನ್ ತಿಳ್ಕೊಂಡಿದ್ರು ಅಂತಂದ್ರೆ ವಿದ್ಯಾರ್ಥಿಗಳು ಪೊಲೀಸನ್ನ ನೋಡಿದ ತಕ್ಷಣ ಆ ಪೊಲೀಸರನ್ನ ಕಂಡ ತಕ್ಷಣ ಅವ್ರಿಗೆ ಭಯ ಆಗಿರಬಹುದು. ಮತ್ತೆ ಅವರು ಈ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಮಾರ್ಚ್ ಇಂದ ಏನ್ ನಿರೀಕ್ಷೆ ಮಾಡಿದ್ರು ಅಂದ್ರೆ ಅವ್ರು ಹಿಂಸಾತ್ಮಕವಾಗಿ ಮುಷ್ಕರದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವ್ರು ಯಾವುದೇ ರೀತಿಯ ಹಿಂಸಾತ್ಮಕ ಮುಷ್ಕರದಲ್ಲಿ ತೊಡಗಿಸ್ಕೊಂಡಿರ್ಲಿಲ್ಲ. ಆದ ಕಾರಣದಿಂದಾಗಿ ಅವ್ರೆಲ್ಲರಿಗೂ ಏನಾಗುತ್ತೆ? ಬೇಜಾರಾಗುತ್ತೆ. Let's see the third question. What had the police expected about the way of protest? How did the student leaders manage the protest? ಅಂದ್ರೆ
ಬ್ರಿಟಿಷ್ ಪೊಲೀಸರು ವಿದ್ಯಾರ್ಥಿಗಳ ಈ ಒಂದು ಮುಷ್ಕರದ ಮೆರವಣಿಗೆ ಯಾವ ರೀತಿ ಇರುತ್ತೆ ಅಂತ ನಿರೀಕ್ಷೆ ಮಾಡಿದ್ರು, ಮತ್ತೆ ವಿದ್ಯಾರ್ಥಿಗಳ ಮುಖಂಡರು ಆ ಒಂದು ಮುಷ್ಕರವನ್ನ ಯಾವ ರೀತಿ ನಿರ್ವಹಿಸಿದ್ರು ಅಂತ. ಉತ್ತರ: ದ ಆನ್ಸರ್ ಈಸ್ ದ police expected the students to shout slogans and cause violence. This would make the police to beat them up and arrest them. But the students' leaders didn't want to be arrested then, as they had a lot more to do. Therefore, they marched silently. ಅಂದ್ರೆ ಬ್ರಿಟಿಷ್ ಪೊಲೀಸರು ವಿದ್ಯಾರ್ಥಿಗಳ ಮುಷ್ಕರ ಯಾವ ರೀತಿ ಇರಬೇಕು ಅಂತ ನಿರೀಕ್ಷೆ ಮಾಡಿದ್ರು ಅಂತಂದ್ರೆ, ವಿದ್ಯಾರ್ಥಿಗಳು ಘೋಷಣೆಯನ್ನ ಕೂಗ್ತಾರೆ, ಹಿಂಸಾತ್ಮಕ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡಿದ್ರು. ಅವ್ರು ಆ ರೀತಿ ಮಾಡಿದ್ರೆ ಪೊಲೀಸರು ಅವ್ರನ್ನ ಥಳಿಸಿ ಬಂಧಿಸಬಹುದಲ್ಲ. ಆದ್ರೆ ವಿದ್ಯಾರ್ಥಿಗಳು ಆ ರೀತಿ ವರ್ತಿಸ್ಲಿಲ್ಲ. ಯಾಕೆಂದ್ರೆ ಅವರು ಅರೆಸ್ಟ್ ಆಗೋದಕ್ಕೆ ಸಿದ್ಧರಿರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ನಷ್ಟು ಬ್ರಿಟಿಷರಿಗೆ ತೊಂದರೆಯನ್ನ ಕೊಡಬೇಕು, ಇನ್ನಷ್ಟು ಅವ್ರಿಗೆ ಸೋಲಿನ ಅನುಭವನ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಅವತ್ತು ಅರೆಸ್ಟ್ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ದೇ ಮಾರ್ಚ್ಡ್ ಇನ್ ಎ ಕಂಪ್ಲೀಟ್ ಸೈಲೆಂಟ್ಲಿ, ಅಂದ್ರೆ ನಿಶಬ್ದವಾಗಿ ಅವ್ರೇನ್ ಮಾಡ್ತಾರೆ, ಮೆರವಣಿಗೆಯಲ್ಲಿ ತೊಡಗಿಸ್ಕೊಳ್ತಾರೆ. Let's see the fourth question. What was there in the mysterious parcel? What suspicion did the police have about that? ಅಂದ್ರೆ ಆ ಒಂದು ನಿಗೂಢವಾದಂತಹ ಒಂದು ಪಾರ್ಸಲ್ ನಲ್ಲಿ ಏನಿತ್ತು, ಮತ್ತೆ ಅದರ ಬಗ್ಗೆ ಪೊಲೀಸರಿಗೆ ಯಾವ ರೀತಿಯ ಅನುಮಾನ ಇತ್ತು ಅನ್ನೋದು ಪ್ರಶ್ನೆ. The answer is the mysterious parcel contained a cyclostyle machine. The police suspected that Mohan and his family were making copies of Mahatma's speech. They also suspected that some people were hiding there. ಅಂದ್ರೆ ಆ ಮಿಸ್ಟೀರಿಯಸ್ ಪಾರ್ಸಲ್ ಏನಿತ್ತಪ್ಪ ಅಂತಂದ್ರೆ, ಒಂದು ಸೈಕ್ಲೋಸ್ಟೈಲ್ ಮೆಷಿನ್, ಅಂದ್ರೆ ಒಂದು ಚಿಕ್ಕ ಮುದ್ರಣ ಯಂತ್ರ ಇತ್ತು. ಪೊಲೀಸರು ಅದ್ರ ಬಗ್ಗೆ ಯಾವ ಗುಮಾನಿಯನ್ನ ಇಟ್ಕೊಂಡಿದ್ರು ಅಂತಂದ್ರೆ, ಮೋಹನ್ ಮತ್ತೆ ಅವನ ಕುಟುಂಬದ ಸದಸ್ಯರು ಮಹಾತ್ಮ ಗಾಂಧೀಜಿಯವರ ಒಂದು ಸ್ಪೀಚ್ ಅನ್ನ ಅಕ್ಷರದ ರೂಪಕ್ಕೆ ಮುದ್ರಿಸ್ತಾ ಇದ್ರು. ಮತ್ತೆ ಸಾಕಷ್ಟು ಜನ ಅಲ್ಲಿ ಅವರ ಮನೆಯಲ್ಲಿ ಅಡಗಿ ಕೂತಿದ್ರು ಅಂತ ಅನುಮಾನವನ್ನ ಅಥವಾ ಗುಮಾನಿಯನ್ನ ಪೊಲೀಸರು ವ್ಯಕ್ತಪಡಿಸಿದ್ರು. Let's move to the fifth one. Why had Patil, the sub-inspector, come to Mohan's house? Who believed him? What was the result? ಅಂದ್ರೆ ಆ ಪಾಟೀಲ್, ಬ್ರಿಟಿಷ್ ಸಬ್ ಇನ್ಸ್ಪೆಕ್ಟರ್, ಮೋಹನ್ ಅವ್ರ ಮನೆಗೆ ಯಾವ ಕಾರಣಕ್ಕಾಗಿ ಬರ್ತಾರೆ, ಅವ್ರನ್ನ ಯಾರು ನಂಬ್ತಾರೆ, ಮತ್ತು ಅದರ ಪರಿಣಾಮ ಏನಾಯ್ತು ಅಂತ. The answer is Patil, the sub-inspector, came to Mohan's house to give a warning about the raid. As he was the close friend of Mohan's father, he asked Mohan to hand over the cyclostyle machine and all the proof pertaining to the agitation against the British. Mohan's mother believed him and allowed him to take away all those things. ಅಂದ್ರೆ ಆ ಪಾಟೀಲ್ ಮೋಹನ್ ಅವ್ರ ಮನೆ ಬರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಬ್ರಿಟಿಷ್ ಉನ್ನತ ಅಧಿಕಾರಿಗಳು ಅವ್ರ ಮನೆ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡೋದಕ್ಕೆ ಆ ದಿನ ಅವ್ರ ಮನೆಗೆ ಭೇಟಿ ನೀಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಪಾಟೀಲ್ ಮೋಹನ್ ಅವರ ತಂದೆಯ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅದಕ್ಕೋಸ್ಕರ ಈ ಅಪಾಯದಿಂದ ಪಾರ್ ಮಾಡೋ ಒಂದು ಉದ್ದೇಶದಿಂದ ಅವ್ರ ಮನೆಗೆ ಭೇಟಿ ನೀಡ್ತಾರೆ. ಮತ್ತೆ ಮೋಹನ್ಗೆ ಮನೆಯಲ್ಲಿರುವಂತಹ ಸೈಕ್ಲೋಸ್ಟೈಲ್ ಮೆಷಿನ್ ಮತ್ತೆ ಆಂದೋಲನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪುರಾವೆಗಳನ್ನ ಹ್ಯಾಂಡ್ ಓವರ್ ಮಾಡುವಂತ ಒಪ್ಸುವಂತ ಕೇಳ್ಕೊಳ್ತಾರೆ. ಮೊದಲು ವಿರೋಧಿಸಿದ್ರು ಸಹ ಮೋಹನ್ ಅವ್ರ ತಾಯಿ ಅವ್ರನ್ನ ನಂಬ್ತಾರೆ
ಮತ್ತೆ ಆ ಎಲ್ಲ ಪುರಾವೆಗಳನ್ನ, ಆ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ನೀಡ್ತಾರೆ. Let's move to the last question. How do you know that Mohan's mother was supportive of their struggle? It means ಮೋಹನ್ ಅವ್ರ ತಾಯಿ ಅವರ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ರು ಅಂತ ನಿಮ್ಗೆ ಹೇಗೆ ಗೊತ್ತು? ಪ್ರಶ್ನೆ ಈ ರೀತಿ ಇದೆ. The answer is, when Suman and their friend brought the cyclostyle machine, she asked them to keep it in the puja room. When the sub-inspector came in, initially she acted as if everything was normal and nothing revolutionary took place at their home. ಅಂದ್ರೆ ಸುಮನ್ ಮತ್ತೆ ಅವನ ಸ್ನೇಹಿತ ಸೈಕ್ಲೋಸ್ಟೈಲಿನ್ ಮೆಷಿನ್ ಅನ್ನ ಮನೆಗೆ ತಂದಂತ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ ಅಂದ್ರೆ ಮೋಹನ್ ಅವ್ರ ತಾಯಿ ಅದನ್ನ ದೇವರ ಕೋಣೆಯಲ್ಲಿ ಬಚ್ಚಿಡಿ ಅಂತ ಹೇಳ್ತಾಳೆ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದಾಗ ಅವಳು ಯಾವ ರೀತಿ ಆಕ್ಟ್ ಮಾಡ್ತಾಳೆ ಅಂದ್ರೆ ನಟಿಸ್ತಾಳೆ ಅಂತಂದ್ರೆ ಎಲ್ಲವೂ ಸಾಮಾನ್ಯವಾಗಿದೆ, ನಮ್ಮ ಮನೆಯಲ್ಲಿ ಯಾವುದೇ ಕ್ರಾಂತಿಕಾರಿಯ ಚಟುವಟಿಕೆಗಳು ನಡೀತಿಲ್ಲ ಅಂತ ವರ್ತಿಸ್ತಾಳೆ. ಸೊ ಈ ಎರಡು ಅಂಶಗಳು ಏನನ್ನ ಸಾಬೀತುಪಡಿಸುತ್ತೆ ಅಂತಂದ್ರೆ ಮೋಹನ್ ಅವ್ರ ತಾಯಿನೂ ಸಹ ಹೋರಾಟಕ್ಕೆ ಸಪೋರ್ಟ್ ಅಂದ್ರೆ ಬೆಂಬಲ ನೀಡಿದ್ಲು ಅನ್ನೋದನ್ನ ಸಾಬೀತುಪಡಿಸುತ್ತೆ. Okay, by this I conclude my today's class, and thank you one and all for watching this video. If you like this video, please do share among your friends so that it may be useful to them also. Once again, thank you one and all.